ಹಾಯ್ ಹಲೋ ನಮಸ್ತೆ. ಶಿವ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಜೊತೆಯಲ್ಲಿ ನಾವೆಲ್ಲ ಸೆಕೆಂಡ್ ಪಿ ಯು ಸಿನಲ್ಲಿ ಉತ್ತಮ ಅಂಕವನ್ನು ತೆಗೆಯೋದ್ರ ಜೊತೆಗೆ ಜೀವನವನ್ನು ಬದಲಾಯಿಸ್ಕೊಳ್ಳೋಣ. ಟೆಂತು ಎಲ್ಲೇ ಹೋದ್ರು, ಏನೇ ಕೆಲ್ಸಕ್ಕೆ ಹೋದ್ರು, ಏನಕ್ಕೆ ಹೋದ್ರು 10th ಕೇಳ್ತಾರೆ. ದೆನ್ ಫಸ್ಟ್ ಇಯರ್ ಅಂತೂ ಎಲ್ಲೂ ಕೇಳಲ್ಲ. ಫಸ್ಟ್ ಇಯರ್ ಸರ್ಟಿಫಿಕೇಟ್ ಮೇಲೆ ಯಾವ ಕೆಲಸನೂ ಇಲ್ಲ, ಹೌದಾ? ಸೆಕೆಂಡ್ ಇಯರ್ ಕೇಳ್ತಾರೆ. ಸೆಕೆಂಡ್ ಇಯರಲ್ಲಿ ಅದು ಅದರಲ್ಲೇ ಅಕೌಂಟೆನ್ಸಿ, ಅದು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ತುಂಬ ಬೆನಿಫಿಟ್ಸ್ ಇದೆ. ನೀವು ಯೋಚನೆ ಮಾಡಿರಲ್ಲ, ತುಂಬ ಬೆನಿಫಿಟ್ಸ್ ಇದೆ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ. ಆಯಿತು, ಈಗ ನಾವು ವಿಡಿಯೋ ಬಂದ್ಬಿಡೋಣ ಪ್ರಾಬ್ಲಮ್ಸಿಗೆ. ನಾವು ಸ್ಯಾಕ್ರಿಫೈ ರೇಷೋನ ತಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಅಡ್ಮಿಟ್ ಆಫ್ ಪಾರ್ಟ್ನರಲ್ಲಿ ಬರುತ್ತೆ. ಯಾವುದ್ರಲ್ಲಿ ಬರುತ್ತೆ? ಅಡ್ಮಿಟ್ ಆಫ್ ಪಾರ್ಟ್ನರಲ್ಲಿ ಬರುತ್ತೆ. ಅದು 6 ಮಾರ್ಕ್ಸ್ ಪ್ರಾಬ್ಲಮ್. ಎಷ್ಟು ಮಾರ್ಕ್ಸ್ ಪ್ರಾಬ್ಲಮ್ಮು? 6 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಇದರಲ್ಲಿ ನಾವು ವಿಚಾರವನ್ನು ನೋಡೋಣಂತೆ, ಆಯಿತಾ? ಏನು? ವಿ ಎನ್ ಎಸ್. ಯಾರು? 3 ಜನ ಆರ್ ಪಾರ್ಟ್ನರ್ ಇರ್ತಾರೆ. ಬೇಡ, ಎಸ್ ಆಮೇಲೆ ನೋಡೋಣಂತೆ. ವಿ ಮತ್ತು ಎನ್ ಅಂತಕ್ಕಂಥವ್ರು ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಇವರ ರೇಷಿಯೋ ಬಂದ್ಬಿಟ್ಟು ಎಷ್ಟು? 4:3 ಆಗಿರುತ್ತೆ. ಎಷ್ಟಾಗಿರುತ್ತೆ? 4:3 ಆಗಿರುತ್ತೆ. ಫುಲ್ ಸ್ಟಾಪ್. ಮಿಸ್ಟರ್ ಎಸ್ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆಗ್ತಿದ್ದಂಗೆ ಅಡ್ಮಿಟ್ ಇಂಟು ಪಾರ್ಟ್ನರ್ಶಿಪ್ ಇಂಟು ಎಲ್ಲಿಗೆ ಅಡ್ಮಿಟ್ ಆಗ್ತಾರೆ? ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರೆ. ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರೆ, ಆಯಿತಾ? ನ್ಯೂ ಪ್ರಾಫಿಟ್ ನ್ಯೂ ರೇಷೋ ಏನು ಬರುತ್ತೆ ಅಂತಂದರೆ, ನ್ಯೂ ಪ್ರಾಫಿಟ್ ರೇಷೋ ಅಥವಾ ನ್ಯೂ ರೇಷೋ ಏನು ಬರುತ್ತೆ ಅಂತಂದರೆ ನೋಡೋಣಂತೆ. 7:4:3 ಅಂತಕ್ಕಂಥ ರೇಷೋ ಬರುತ್ತೆ. ಯಾರು ಅಡ್ಮಿಟ್ ಆದಮೇಲೆ? ಎಸ್ ಅಡ್ಮಿಟ್ ಆದಮೇಲೆ ಹೊಸ ರೇಷೋ ಸೇರ್ಕೊಳತ್ತೆ. ಇಲ್ಲಿ ವಿ ಮತ್ತು ಎನ್ ಇಬ್ಬರು ಪಾರ್ಟ್ನರ್ ಇದ್ದರು, ಅವಾಗ ಹಳೆ ರೇಷೋ ಅಂತೀವಿ ಇದನ್ನು, ಆಯಿತಾ? ಎಷ್ಟಿತ್ತು? 4:3 ಇತ್ತು. ಇಲ್ಲಿ ಒಬ್ಬರು ಅಡ್ಮಿಟ್ ಆದರೆ, ಎಸ್ ಅಡ್ಮಿಟ್ ಆದಾಗ ಇವ್ರು 3 ಜನ ಕೂತ್ಕೊಂಡು, ವಿ ಮತ್ತು ಎನ್ ಎಸ್ 3 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ, ನಾವು ಹೊಸ ರೇಷೋ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಇವ್ರು 7:4:3 ಅನ್ನೋ ರೇಷೋನ ತೆಗೆದುಕೋತಾರೆ, ಆಯಿತಾ? ದೆನ್ ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ. ಯಾವುದನ್ನ ಕಂಡುಹಿಡಿಬೇಕು ನಾವು? ಸ್ಯಾಕ್ರಿಫೈಸ್ ರೇಷಿಯೋವನ್ನು ಕಂಡುಹಿಡಿತೀವಿ, ಆಯಿತಾ? ಈಗ ಸ್ಯಾಕ್ರಿಫೈ ರೇಷಿಯೋ ವಿಚಾರಕ್ಕೆ ಬರೋಣಂತೆ. ನಾವು ಸ್ಯಾಕ್ರಿಫೈ ರೇಷಿಯೋ ಅಂದರೆ ಮೊದಲನೇದಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಎಷ್ಟು ಬಂತು? 1 ಮಾರ್ಕ್ಸ್ ಬಂದ್ಬಿಡ್ತು ನಿಮಗೆ ಸೂತ್ರ ಬರೀತಿದ್ದಂಗೆ, ಆಯಿತಾ? ಈಗ ಸಾಲ್ವ್ಗೆ ಬರೋಣಂತೆ. ಸಾಲ್ವ್ನಲ್ಲಿ ನಾವೇನು ಮಾಡ್ದೋ? ಫಾರ್ಮೆಟನ್ನು ಬರ್ದೋ. ಫಾರ್ಮೆಟ್ ಅಂತಂದರೆ ಒಂದು ಅದನ್ನು ಹೇಗೆ ನಾವು ಸಾಲ್ವ್ ಮಾಡಿದ್ರು ಅಂದರೆ ಸೂತ್ರವನ್ನು ಬರ್ದು. ಆಯಿತಾ? ಈಗ ನೋಡೋಣಂತೆ. ನಾವು ವಿ ಮತ್ತು ಎನ್ ಮಾತ್ರ, ಓಲ್ಡ್ ಪಾರ್ಟ್ನರ್ ಮಾತ್ರ ನಾವು ಇಲ್ಲಿ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಹೊರತು ಎಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಲ್ಲ. ಅವ್ರ ಬಗ್ಗೆ ನಾವು ಯಾವುದೇ ವಿಚಾರವನ್ನು ನಾವು ಇಲ್ಲಿ ಎಂಟ್ರಿ ಇಲ್ಲ. ಎಸ್ಸು ಆಟಕ್ಕೆ ಉಂಟು, ಲೆಕ್ಕಕ್ಕಿಲ್ಲ ಅಂತ ನಾವು ಎಸ್ಸನ್ನು ಟ್ರೀಟ್ ಮಾಡ್ತಾ ಹೋಗ್ತೀವಿ. ಎಸ್ ಯಾರು? ನ್ಯೂ ಪಾರ್ಟ್ನರ್, ಹೊಸ ಪಾರ್ಟ್ನರ್. ಆಯಿತು, ಈಗ ನೋಡೋಣಂತೆ. ಈಗ ಏನಾಗಿದೆ? ವಿ ಬಗ್ಗೆ ಎತ್ಕೊಳ್ಳೋಣಂತೆ. ವಿ ಯಾವುದು? ನ್ಯೂ ಓಲ್ಡ್ ರೇಷೋ ಎಷ್ಟಿತ್ತು? ಇಲ್ಲಿ ಬರೋಣಂತೆ. ಯಾವ ಥರ ಮಾಡೋಣ? ಇಲ್ಲಿ ಓಲ್ಡ್ ರೇಷೋ ಅಂತ ಬರ್ಕೋತೀವಿ. ಇದನ್ನು ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಓಲ್ಡ್ ರೇಷೋ ಮತ್ತು ನ್ಯೂ ರೇಷೋ ಅಂತ ಬರ್ಕೋತೀವಿ. ಬರ್ಕೊಂಡಾಗ ವಿ ಎನ್ ಎಸ್. ವಿಗೆ ಎಷ್ಟಿತ್ತು? 4 ಮತ್ತು 3. ಎಸ್ ಇನ್ನೂ ಬಂದಿಲ್ಲ, ಹಾಗಾಗಿ 7 ಆಗುತ್ತೆ ಓಲ್ಡ್ ರೇಷೋ. ಅರ್ಥ ಆಯಿತು ನಮಗೆ? ಇಲ್ಲಿ ನ್ಯೂ ರೇಷೋ ಅನ್ನೋದು ಆವಾಗ 7:4:3 ಎಷ್ಟಾಗುತ್ತೆ? ಅಲ್ಲಿಗೆ 14 ಆಗುತ್ತೆ. ಈ ಥರ ಬರ್ಕೊಬೇಕು. ಈ ಥರ ಬರ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇದು ಸಹ ನಮಗೆ ಮಾರ್ಕ್ಸ್ ಸಿಗುತ್ತೆ. ಅಲ್ಲೊಂದು ಮಾರ್ಕ್ಸ್ ಸಿಗುತ್ತೆ ನಿಮಗೆ, ಇಲ್ಲೊಂದು ಮಾರ್ಕ್ಸು, ಇಲ್ಲೊಂದು ಮಾರ್ಕ್ಸ್ ಸಿಕ್ತು, 2 ಮಾರ್ಕ್ಸ್ ಸಿಕ್ಬಿಡ್ತು, ಆಯಿತಾ? ಈಗ ನಾವೇನು ಮಾಡೋಣ? ಓಲ್ಡ್ ರೇಷೋ ತಗೋತಾ ಇದ್ದೀವಿ. ಹೇಗೆ ಓಲ್ಡ್ ರೇಷೋ ತಗೋತೀವಿ ಅಂದರೆ ಇಲ್ಲೇ ಓಲ್ಡ್ ರೇಷೋ ತಗೋಬೇಕು. ಓಲ್ಡ್ ರೇಷೋವನ್ನು ತಗೋತೀವಿ. ವಿಗೆ ಎಷ್ಟಿತ್ತು? 4 ಇತ್ತು, ಬರ್ದು. ಡಿವೈಡೆಡ್ ಬೈ ಟೋಟಲ್ ಎಷ್ಟಿತ್ತು? 7 ಇತ್ತು, ಬರ್ದು. ಸರಿನಾ?
ಓಲ್ಡ್ ರೇಷೋ ಆಯಿತು. ನೆಕ್ಸ್ಟು ಮೈನಸ್ ಹಾಕೋತೀವಿ. ಮೈನಸ್ ಹಾಕ್ಕೊಂಡು ನ್ಯೂ ರೇಷೋ ಎಷ್ಟಿತ್ತು? 7 ಇತ್ತು. ಡಿವೈಡೆಡ್ ಬೈ ಟೋಟಲ್ ಎಷ್ಟಿತ್ತು? 14 ಇತ್ತು. ಆಯಿತಾ? ನಮಗೆ ಬಿ ಬಗ್ಗೆ ನಾವು ರೇಷೋಸನ್ನು ಹಾಕ್ಕೊಂಡು ಈಗ ನಾವು ನೋಡೋಣಂತೆ ವಿನ. ಈಗ ಇಲ್ಲಿ ಹೈಯೆಸ್ಟ್ ಎಷ್ಟಿದೆ? ಇದು 7 ಮತ್ತು 14 ಒಂದೇ ಮಗ್ಗಿನಲ್ಲಿ ಹೋಗುತ್ತೆ. ಒಂದೇ ಮಗ್ಗಿನಲ್ಲಿ ಹೋಗುತ್ತೆ ಅಂದಮೇಲೆ ನಾವೇನು ಮಾಡ್ತೀವಿ? ಇಲ್ಲಿ 14 ಇರೋದನ್ನು ಬರ್ಕೋತೀವಿ. ಯಾವ ಮಗ್ಗಿಯಿಂದ ಹೋಗುತ್ತೆ ಅಂತ ಕೇಳ್ತೀರಾ? 7 7 7 7 ಹಾಗಾಗಿ ಒಂದೇ ಮಗ್ಗಿಂದ ಹೋಗೋದ್ರಿಂದ ಹೈಯೆಸ್ಟ್ ಇರೋದನ್ನು ಬರೆದ್ಬಿಡ್ತೀವಿ. ಹೈಯೆಸ್ಟ್ ಇರೋದನ್ನು ಬರೆದು ಈಗ ಹೊಡಿತೀವಿ ಒಂದು ಮಗ್ಗಿಯಿಂದ. ಯಾವುದರಿಂದ? 7ರಿಂದ 7 7 2 ಹೊಡೆದ್ಬಿಟ್ಟು, ಸರಿನಾ? ಈಗ ಹೊಡೆದಾದ್ಮೇಲೆ ಇದರಿಂದ ಓರೆ ಗುಣಾಕಾರ ಮಾಡೋಣ. 4 ಕೇಳ ಇಂಟು 1 7 7 ಆಯಿತಾ? 4 ಕೇಳ ಇಂಟು 1 7 7. ಈಗ ಕಳಿತೀನಿ. ಅಲ್ಲಿಗೆ ಎಷ್ಟು ಬರುತ್ತೆ? 1 ಡಿವೈಡೆಡ್ ಬೈ ಎಷ್ಟು? 14 ತೆಗೆದುಕೊಂಡೆ. ಆಯಿತಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ವಿ. ಈಗ ನಾವು ಎಸ್ ಬಗ್ಗೆ ನೆಕ್ಸ್ಟು ಎನ್ ಬಗ್ಗೆ ಮಾಡೋಣ. ಇಲ್ಲಿವರೆಗೂ ಏನಾಯಿತು? ಪಾರ್ಟು ನಮಗೆ ವಿ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೆ. ಈಗ ನಾವು ಏನು ಮಾಡ್ತೀವಿ? ಎನ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋಣ. ಎನ್ ಎಷ್ಟಿದೆ? ಎನ್ ಬೇಡ, ಇಲ್ಲೇ ಮಾಡಿಬಿಡೋಣ. ಎನ್ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡೋಣ. ಸ್ವಲ್ಪ ಈಗ ಓಲ್ಡ್ ರೇಷೋ ತಗೋತೀವಿ. ಇದು 3 ಡಿವೈಡೆಡ್ ಬೈ 7 ಎಷ್ಟಿತ್ತು? ಎನ್ಗೆ 3 ಇತ್ತು. ಟೋಟಲ್ ಎಷ್ಟಿತ್ತು? 7 ಹಾಕೊಂಡು ಮೈನಸ್ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಎಷ್ಟಿದೆ? ಆಯಿತಾ? ಹೊಸ ರೇಷೋ ಇಲ್ಲಿ ಹೇಳ್ತಾನೆ. ಓಲ್ಡ್ ರೇಷೋನ ತೆಗೆದುಕೊಂಡೆ, ಅದಾದಮೇಲೆ ಮೈನಸ್ ಹಾಕ್ಕೊಂಡೆ. ನ್ಯೂ ರೇಷೋ ತಗೋತೀವಿ. ನ್ಯೂ ರೇಷೋ ಎಷ್ಟೈತೆ? 4 ಡಿವೈಡ್ ಬೈ 14 4 ಡಿವೈಡ್ ಬೈ 14 ಹಾಕ್ಕೊಂಡೆ. ಆಯಿತಾ? 4 ಡಿವೈಡ್ ಬೈ 14 ಹಾಕ್ಕೊಂಡೆ. ಈಗ ನೋಡೋಣಂತೆ ಯಾವ ಥರ ಮಾಡ್ತೀವಿ ಅಂತ. ಈಗ ಹೈಯೆಸ್ಟ್ ಎಷ್ಟಿದೆ? ನಮ್ಗೆ ಇವೆರಡರಲ್ಲಿ ಹೈಯೆಸ್ಟು 14 ಇದೆ. ಬರ್ಕೊಂಡು 14 ಬರ್ಕೊಂಡು 14 ಬರ್ಕೊಂಡಾದ್ಮೇಲೆ ಒಂದು ಮಗ್ಗಿಂದ ಹೊಡಿತೀವಿ. 7 7 7 ಭಾಗ ಮಾಡ್ತೀವಿ. ಭಾಗ ಮಾಡ್ದು ಈಗ 3 7 6 ಹೊರೆ ಗುಣಾಕಾರ ಮಾಡ್ತಾ ಇದ್ದೀವಿ. 3 7 6 ಮೈನಸ್ ಹಾಕೋತೀವಿ. ಮೈನಸ್ ಹಾಕೊಂಡು 1 4 4 ಎಷ್ಟು ಬರುತ್ತೆ? ಕಳೆದ್ರೆ 2 ಡಿವೈಡ್ ಬೈ 14 ಬರುತ್ತೆ. ಆಯಿತಾ? 2 ಡಿವೈಡ್ ಬೈ 14 ಬಂತು. ಈಗ ನಾವು ನೋಡ್ತೀವಿ ವಿ ಈಸ್ ಈಕ್ವಲ್ ಟು ಎನ್ ಈಸ್ ಈಕ್ವಲ್ ಟು ವಿಗೆ ಎಷ್ಟು ಬಂದಿದೆ? ನಮಗೆ 1 ಡಿವೈಡೆಡ್ ಬೈ 14 ಇದೆ. ಮತ್ತು ಎನ್ಗೆ ಎಷ್ಟು ಬಂದಿದೆ? ಎನ್ಗೆ ನಮ್ಗೆ ಇಲ್ಲಿ ಬಂತು. ಎಷ್ಟು ಬಂತು? 2 ಡಿವೈಡೆಡ್ ಬೈ 14. ಈಗ ನಾವೇನು ಮಾಡ್ತೀವಿ? 14 ಕಾಮನ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ತೀವಿ. ಹಾಗಾದರೆ ವಿಗೆ ಎಷ್ಟು? 1, ಎನ್ಗೆ ಎಷ್ಟು? 2. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ನಿಮಗೆ ಕರೆಕ್ಟಾಗಿ 6 ಮಾರ್ಕ್ಸ್ ಸಿಕ್ಕತ್ತೆ. ಇಷ್ಟೇ ಆನ್ಸರ್. ಎಷ್ಟಾಯ್ತು ಆನ್ಸರು? ಆಯಿತಾ? ನೆಕ್ಸ್ಟ್ ಬರೋಣಂತೆ ಎರಡನೇ ಮೆಥಡಿಗೆ ಬರ್ತಾಯಿದ್ವಿ. ಎರಡನೇ ಮೆಥಡಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು. ಒಂದ್ಸರಿ ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿ ಎನ್ನು ವಿ ಮತ್ತು ಎನ್ನು ಪಾರ್ಟ್ನರ್ಸ್ ಇದ್ದಾರೆ. ಅವರ ಓಲ್ಡ್ ರೇಷೋ 4 ಮತ್ತು 3 ಇದೆ. ಎಸ್ ಅಂತಕ್ಕಂಥವ್ರು ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಮೇಲೆ ನಮಗೆ ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಮೇಲೆ ನ್ಯೂ ರೇಷೋ 7 4 3 ಬರುತ್ತೆ. ಕೊಟ್ಟಿದ್ದಾನೆ ಅವನು. ದೆನ್ ಕ್ಯಾಲ್ಕುಲೇಟ್ ಆಫ್ ದ ಸ್ಯಾಕ್ರಿಫೈ ರೇಷೋನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಾಡಬೇಕಾದ್ರೆ ಸೂತ್ರವನ್ನು ಬರ್ಕೊತೀವಿ. ಸ್ಯಾಕ್ರಿಫೈ ರೇಷೋ ಈಸ್ ಈಕ್ವಲ್ ಟು ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ ಬರ್ಕೋತೀವಿ. 1 ಮಾರ್ಕ್ಸ್ ಸಿಕ್ಕತ್ತೆ. ಇಲ್ಲಿ ಬರ್ತೀವಿ ಓಲ್ಡ್ ರೇಷೋ ಮತ್ತು ನ್ಯೂ ರೇಷೋ ಅಂತ ಬರ್ಕೊಂಡು ನಮಗೆ ಲೆಕ್ಕ ಮಾಡಲಿಕ್ಕೆ ನಾವು ಒಂದು ವರ್ಕಿಂಗ್ ನೋಟನ್ನು ಮಾಡ್ಕೊತೀವಿ. ಯಾವುದು? ವಿ ಎನ್ ಎಸ್ ಅಂತ ಹಾಕ್ಕೊತೀವಿ. ವಿ ಎನ್ ಎಸ್ ಅಂತ ಹಾಕ್ಕೊತೀವಿ. ಹಾಕ್ಕೊಂಡಾದ್ಮೇಲೆ ಏನು ಮಾಡ್ತೀವಿ? ಓಲ್ಡ್ ರೇಷೋ ಅಂತ ಬರ್ಕೊತೀವಿ. ಓಲ್ಡ್ ರೇಷೋ ಎಷ್ಟಿತ್ತು? 4 ಮತ್ತು 3 ಇತ್ತು. ಬರ್ಕೊತೀವಿ. ಕೂಡಿದ್ರೆ 7 ಆಯಿತು. ಸರಿನಾ? ಇಲ್ಲಿ ಬರ್ತೀವಿ. ನೆಕ್ಸ್ಟ್ ನ್ಯೂ ರೇಷೋ ಎಷ್ಟಿದೆ? ನ್ಯೂ ರೇಷೋ 7 4 3 7 4 3 ಕೂಡಿದ್ರೆ ಎಷ್ಟಾಯಿತು? 14 ಆಯಿತು. ಸರಿ, ಅದನ್ನು ನೋಡಿಕೊಂಡು ಇಲ್ಲಿ ಬರ್ತೀವಿ. ಇವಾಗ 14 ಆದಮೇಲೆ ವಿಚಾರಕ್ಕೆ ಬರ್ತೀವಿ. ಲೆಕ್ಕ ಮಾಡೋದ್ರ ಬಗ್ಗೆ ವಿ ಬಗ್ಗೆ ತೆಗೆದುಕೊತೀವಿ. 4 ಡಿವೈಡೆಡ್ ಬೈ 7. 4 ಯಾವುದು? ಓಲ್ಡ್ ರೇಷೋನಲ್ಲಿ ಇರ್ತಕ್ಕಂಥದ್ದು. ಯಾಕೆ ಓಲ್ಡ್ ರೇಷೋ ತಗೋತಾ ಇದ್ದೀನಿ? ಸೂತ್ರದಲ್ಲಿ ಹೇಳಿದ್ದಾನೆ
ನಾವು ಸ್ಯಾಕ್ರಿಫೈ ರೇಷಿಯೋ ಕಂಡುಹಿಡಿಬೇಕಾದ್ರೆ ಫಸ್ಟ್ ಓಲ್ಡ್ ರೇಷಿಯೋ ತಗೋ. ಓಲ್ಡ್ ರೇಷಿಯೋ ತಗೊಂಡ್ಮೇಲೆ 4 / ಎಷ್ಟು 7, 4 / 7 ಕೂಡಿರೋದು ಆಯಿತು. ನೆಕ್ಸ್ಟು ಅದಾದಮೇಲೆ ನ್ಯೂ ರೇಷಿಯೋ ತಗೋ ಅಂತಾನೆ. ನ್ಯೂ ರೇಷಿಯೋ 7 / 14, 7 / 14 ಎಲ್ಲಿ ಹೇಳಿದೆ ನ್ಯೂ ರೇಷಿಯೋ ತಗೋ ಅಂತ? ಮೈನಸ್ ಹಾಕ್ಕೊಂಡು ನ್ಯೂ ರೇಷಿಯೋ ತಗೊಂಡೆ, 7 / 14 ಹಾಕ್ಕೊಂಡೆ. ಈಗ ಇವೆರಡರಲ್ಲಿ ಹೈಯೆಸ್ಟ್ ಯಾವುದಿದೆ? 14 ಹೈಯೆಸ್ಟ್ ಇದೆ. ಒಂದೇ ಮಗ್ಗಿನಲ್ಲಿ ಹೋಗುತ್ತೆ ಅಂತಂದಮೇಲೆ ನಾವು ಡಿವೈಡ್ ಮಾಡೋಣಂತೆ. ಡಿವೈಡ್ ಮಾಡ್ತೀವಿ. ಹೈಯೆಸ್ಟ್ ಇರೋದನ್ನು ಇಲ್ಲಿ ಬರ್ಕೊಂಡು 7 1 7 ಅಂತ ಡಿವೈಡ್ ಮಾಡ್ತೀವಿ. 2 4 8 ಓರೆ ಗುಣಾಕಾರ ಮಾಡಬೇಕು. 2 4 8 ಹೈಯೆಸ್ಟ್ ಇರ್ತಕ್ಕಂಥ ಅಂಕಿಯನ್ನು ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ 1 7 7 ಇವೆರಡರಲ್ಲೂ ಮೈನಸ್ ಮಾಡಿದ್ರೆ 1 / 14 ಬಂತು. ಆಯಿತಾ? ಇಲ್ಲಿ ಬರ್ತೀವಿ ಎನ್ ಯಾರಿದ್ದಾನೆ ನೆಕ್ಸ್ಟ್ ಪಾರ್ಟ್ನರು? ಎನ್ ಅನ್ನು ತೆಗೆದುಕೊಂಡು ಎನ್ ಬರ್ಕೊಂಡು ಎನ್ನಿಗೆ ಓಲ್ಡ್ ರೇಷಿಯೋ ಎಷ್ಟಿತ್ತು? 3 ಇತ್ತು. 3 / 7 ಟೋಟಲ್ ಬರ್ಕೊಂಡೆ. ಮತ್ತೆ ನ್ಯೂ ರೇಷಿಯೋಗೆ ಬರ್ತೀನಿ. ನ್ಯೂ ರೇಷಿಯೋನ ಎಷ್ಟಿದೆ? 4 ಇದೆ. 4 / 14 ಹಾಕ್ಕೊಂಡೆ. ಆಯಿತಾ? 14 ಯಾವುದು? ಟೋಟಲ್ ಇರ್ತಕ್ಕಂಥದ್ದು ಹಾಕ್ಕೊಂಡಾದ್ಮೇಲೆ ಬರೋಣಂತೆ. ಇವೆರಡು ಒಂದೇ ಮಗ್ಗಿನಲ್ಲಿ ಹೋಗೋದ್ರಿಂದ ಹೈಯೆಸ್ಟ್ ಇರೋದನ್ನು ಕೆಳಗೆ ಬರ್ಕೊಂಡಾದ್ಮೇಲೆ ಏನು ಮಾಡ್ತೀನಿ? ಒಂದೊಂದು ಡಿವೈಡ್ ಮಾಡ್ತೀನಿ. ಯಾವುದರಿಂದ? 7ರಿಂದ 7 1 7 7 1 7 7 ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಾದ್ಮೇಲೆ ಏನು ಮಾಡ್ತೀನಿ? ಓರೆ ಗುಣಾಕಾರ 3 7 6 1 4 4 ಮೈನಸ್ ಹಾಕ್ಕೊಂತೀನಿ. ಹೈಯೆಸ್ಟ್ ಎಷ್ಟಿತ್ತು ಬರ್ಕೊಂಡೆ. ಇದರಲ್ಲಿ ಇದನ್ನು ಕಳೆದ್ರೆ 2 / 14 ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಮಗೆ ವಿಗೆ ಎಷ್ಟು ಬಂದಿದೆ ನೋಡೋಣಂತೆ. 1 / 14 ಬಂದಿದೆ ಬರ್ಕೊಂಡೆ. 1 / 14 ಮತ್ತು ಎಸ್ಗೆ ಎಷ್ಟು ಬಂದಿದೆ? ಅಲ್ಲ ಎನ್ಗೆ 2 / 14 ಬಂದಿದೆ ಬರ್ಕೊಂಡೆ. ವಿ ಮತ್ತು ಎನ್ನೊಂದು ಅವ್ರವ್ರದ್ದು ಏನೇನು ಬಂದಿದೆ ಇಲ್ಲಿ ಬರ್ಕೊಂಡಾದ್ಮೇಲೆ 14 14 ಒಂದೇ ಮುಗ್ಗಿನಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿದೆ ಉಳಿದಿದ್ದು 1 ಮಿಕ್ತು. ವಿ = 1. ಇದಕ್ಕೆ ಎನ್ಗೆ 2 ಮಿಕ್ತು. ಎನ್ = 2 ಇಷ್ಟು. ಓಕೆ, ಥ್ಯಾಂಕ್ ಯು. ಈ ಒಂದು ವಿಡಿಯೋವನ್ನು ತಾವು ಕೊನೆವರೆಗೂ ನೋಡಿ, ಎಲ್ಲೂ ಸ್ಕ್ರಿಪ್ಟ್ ಮಾಡಿದ ರೀತಿಯಲ್ಲಿ ಕೊನೆವರೆಗೂ ನೋಡಿ ನಮಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.